ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅರುಣ್ ಮಯ್ಯ, ಪ್ರೊಫೆಸರ್ ಹಾಗೂ ಡೀನ್, ಮಣಿಪಾಲ್ ಕಾಲೇಜ್ ಆಫ್ ಹೆಲ್ತ್ ಪ್ರೊಫೆಷನ್, ಮಾಹೆ ಯೂನಿವರ್ಸಿಟಿ ಮಣಿಪಾಲ್, ಹಾಗೂ ಮುಖ್ಯಸ್ಥರು ಸೆಂಟರ್ ಫಾರ್ ಪೋಡಿಯಾಟ್ರಿ ಆ್ಯಂಡ್ ಡಯಾಬಿಟಿಕ್ ಫುಟ್ ಕೇರ್ ಆ್ಯಂಡ್ ರಿಸರ್ಚ್, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ. ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಫಿಸಿಯೋಥೆರಪಿ ಅಥವಾ ಸಾಮಾನ್ಯವಾಗಿ ನಾವು ಭೌತಿಕ ಚಿಕಿತ್ಸೆ ಅಂತ ಹೇಳ್ತೇವೆ, ಫಿಸಿಯೋಥೆರಪಿಯ ಮಹತ್ವ ಹಾಗೂ ಈ ಒಂದು ಮಾಡರ್ನ್ ಮೆಡಿಸಿನ್ ಅಥವಾ ಆಧುನಿಕ ಆದ ಒಂದು ವೈದ್ಯಕೀಯ ಚಿಕಿತ್ಸಾ ವಿಭಾಗದಲ್ಲಿ ಫಿಸಿಯೋಥೆರಪಿಯ ಮಹತ್ವಗಳನ್ನು ಜನರಿಗೆ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಇದು ಯಾಕೆ ಮುಖ್ಯ ಅಂತ ಹೇಳಿದರೆ, ಸೆಪ್ಟೆಂಬರ್ 8ರಂದು ವಿಶ್ವದಾದ್ಯಂತ ವಿಶ್ವ ಫಿಸಿಯೋಥೆರಪಿ ದಿನವನ್ನು ಆಚರಿಸ್ತೇವೆ. ಯಾವುದೇ ಒಂದು ಅಸೋಸಿಯೇಷನ್ಸ್ ಅಥವಾ ಪ್ರೊಫೆಷನಲ್ ಬಾಡಿ ಇರ್ಬೋದು, ಈ ಒಂದು ವಿಶ್ವ ದಿನವನ್ನು ಆಚರಿಸುವಂಥ ಸಮಯದಲ್ಲಿ ಜನರಿಗೆ ಆ ಒಂದು ಪ್ರೊಫೆಷನ್ಸ್ ಅಥವಾ ಒಂದು ವಿಭಾಗದ ಮಹತ್ವ, ಅದರಿಂದ ಜನರಿಗೆ ಏನು ಉಪಯೋಗ ಆಗ್ತದೆ ಅನ್ನುವಂಥದ್ದನ್ನು ತಿಳಿಸಿಕೊಳ್ಳುವಂಥದ್ದು ಬಹಳ ಮುಖ್ಯ. ನಮ್ಮ ವರ್ಲ್ಡ್ ಕನ್ಫೆಡರೇಷನ್ ಫಾರ್ ಫಿಸಿಕಲ್ ಥೆರಪಿ ಅದು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಂಸ್ಥೆಯಾಗಿದ್ದು, ಪ್ರತಿ ವರ್ಷವೂ ಅವರು ಬೇರೆ ಬೇರೆ ರೀತಿಯ ಒಂದು ಮುಖ್ಯವಾದ ಥೀಮನ್ನು ಇಡ್ತಾರೆ. ಈ ವರ್ಷ ಫಾರ್ ದ ಇಯರ್ 2025 ದ ಥೀಮ್ ಆಫ್ ದಿ ವರ್ಲ್ಡ್ ಫಿಸಿಯೋಥೆರಪಿ ಡೇ ಅನ್ನುವಂಥದ್ದು ಫಿಸಿಯೋಥೆರಪಿ ಮತ್ತು ಅದರ ಮಹತ್ವವನ್ನು ಹೆಲ್ದಿ ಏಜಿಂಗಲ್ಲಿ ತಿಳಿಸುವಂಥದ್ದು. ಮುಖ್ಯವಾಗಿ ಫಿಸಿಯೋಥೆರಪಿ ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನುವಂಥದ್ದು ಈ ಒಂದು ವೃದ್ಧಾಪ್ಯದಲ್ಲಿ ಹೇಗೆ ಬಹಳ ಮುಖ್ಯ, ಯಾವ ರೀತಿಯ ಒಂದು ಸರಿಯಾದ ಫಿಸಿಯೋಥೆರಪಿಯನ್ನು ಮಾಡುವುದರಿಂದ ಬೀಳುವಂಥ ಸಮಸ್ಯೆಯನ್ನು ಹೇಗೆ ತಡೆಗಟ್ಟಬಹುದು, ಇದರ ಬಗ್ಗೆ ಜಾಸ್ತಿಯಾದ ಮಾಹಿತಿಯನ್ನು ಕೊಡುವಂಥದ್ದು. ನಮಗೆಲ್ಲರಿಗೂ ತಿಳಿದಿರುವಂತೆ ವಿಶ್ವದಾದ್ಯಂತ, ಮುಖ್ಯವಾಗಿ ಭಾರತದಲ್ಲಿ ನಾವು ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ತೇವೆ. ಅಂತೆ ಮುಖ್ಯವಾಗಿ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಥವಾ ಅಸಂಕ್ರಾಮಿಕ ಕಾಯಿಲೆ ಇರುವಂಥದ್ದು, ಅದರಲ್ಲಿ ಮಧುಮೇಹ ಇರುವಂಥದ್ದು, ರಕ್ತ ಒತ್ತಡ ಇರುವಂಥದ್ದು, ಒಬೆಸಿಟಿ ಅಥವಾ ಬೊಜ್ಜು ಇರುವಂಥದ್ದು, ಕ್ಯಾನ್ಸರ್ ಇರುವಂಥದ್ದು, ಪಾರ್ಶ್ವವಾಯು ಇರುವಂಥದ್ದು, ಅಥವಾ ಮುಖ್ಯವಾಗಿ ಕ್ರಾನಿಕ್ ಪೇನ್, ಬಹಳ ಸಮಯದಿಂದ ನೋವನ್ನು ಅನುಭವಿಸುವಂಥವ್ರು ಅಂತ, ಇದೆಲ್ಲವೂ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಉಂಟು. ಈ ಎಲ್ಲ ಸಮಸ್ಯೆಗಳಿಗೂ ಫಿಸಿಯೋಥೆರಪಿ ಬಹಳ ಮುಖ್ಯವಾಗಿ ಇರ್ತದೆ. ನಾವು ಫಿಸಿಯೋಥೆರಪಿಯನ್ನು ಒಂದು ಪ್ರಿವೆಂಟಿವ್ ಅಥವಾ ಹೇಗೆ ತಡೆಗಟ್ಟಬಹುದು, ಫಿಸಿಯೋಥೆರಪಿಯನ್ನು ಹೇಗೆ ವೆಲ್ನೆಸ್ ಅಥವಾ ಒಂದು ವ್ಯಕ್ತಿಯ ಒಂದು ಸಮಸ್ಯೆಯನ್ನು ಕಡಿಮೆ ಮಾಡಿ ಹೇಗೆ ಅವರ ಜೀವನವನ್ನು ಉತ್ತಮವಾಗಿ ಮಾಡ್ಬೋದು, ಅಕ್ಯೂಟ್ ಕೇರ್ ಅಂತ ಹೇಳ್ತೇವೆ, ಅಂದರೆ ಏನಾದರೂ ಸಮಸ್ಯೆ ಬಂದಾಗ ಏನು ಇಮಿಡಿಯೇಟಾಗಿ ಏನು ಫಿಸಿಯೋಥೆರಪಿಯನ್ನು ಕೊಡ್ಬೋದು, ಮತ್ತು ಲಾಂಗ್ ಟರ್ಮ್ ರಿಹ್ಯಾಬಿಲಿಟೇಷನ್ ಅಂತ, ಈ ಎಲ್ಲ ಒಂದು ಬೇರೆ ಬೇರೆ ರೀತಿಯ ಹಂತದಲ್ಲಿ ಫಿಸಿಯೋಥೆರಪಿ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತದೆ. ಈಗ ಒಂದು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಅಂತಾರಾಷ್ಟ್ರೀಯ ಸಂಸ್ಥೆಯವರು ಎಕ್ಸಸೈಸ್ ಆ್ಯಸ್ ಮೆಡಿಸಿನ್ ಅನ್ನೋ ಒಂದು ಹೆಚ್ಚಿನ ಒಂದು ಮಹತ್ವವನ್ನು ಕೊಡ್ತಾ ಇದ್ದಾರೆ. ಸಾಮಾನ್ಯವಾಗಿ ನೀವು ಒಂದು 10 ವರ್ಷ 15 ವರ್ಷದಿಂದ ನೋಡಿದರೆ ಎಕ್ಸಸೈಸ್ ಅಂದರೆ ಜನರಲ್ ಆಗಿ ನಡೆಯುವಂಥದ್ದು ಇಂಥದ್ದೆಲ್ಲ ಜನರ ಒಂದು ಭಾವನೆ ಇರ್ತದೆ. ಆದರೆ ಈಗ ಎಕ್ಸಸೈಸ್ ಆ್ಯಸ್ ಮೆಡಿಸಿನ್ ಅಂತ ನಾವು ಅದಕ್ಕೆ ಬಹಳ ಮಹತ್ವವನ್ನು ಕೊಡ್ತಾ ಇದ್ದೇವೆ. ಮೆಡಿಸಿನ್ ಅಂತ ಹೇಳಿದರೆ, ನಾನು ಒಂದು ಉದಾಹರಣೆ, ನೀವು ಮಾತ್ರೆ ತಗೊಳ್ಳುವಾಗ ನಿಮಗೆ ವೈದ್ಯರು ಅದಕ್ಕೆ ಸರಿಯಾದ ಕಾಯಿಲೆ ಒಂದು ಪ್ರಮಾಣವನ್ನು ನೋಡಿ, ಬೇರೆ ಬೇರೆ ರೀತಿಯ ಒಂದು ಬ್ಲಡ್ ಟೆಸ್ಟಿನ ರಿಪೋರ್ಟ್ ಇರ್ಬೋದು, ಬೇರೆ ರೀತಿಯ ಒಂದು ಎಲ್ಲ ರಿಪೋರ್ಟನ್ನು ನೋಡಿ, ನಿಮ್ಮ ವರ್ಷ, ಬಾಡಿ ವೆಯ್ಟ್ ಇದನ್ನೆಲ್ಲ ನೋಡಿ ಎಷ್ಟು ಡೋಸೇಜನ್ನು ತಗೊಳ್ಬೇಕಂತ ಹೇಳ್ತಾರೆ. ಅದೇ ರೀತಿ ಎಕ್ಸಸೈಸ್ ಕೂಡ ಎಲ್ಲರೂ ಒಂದೇ ರೀತಿ ಎಕ್ಸಸೈಸ್ ಮಾಡಿದರೆ ಬೆನಿಫಿಟ್ ಆಗೋದಿಲ್ಲ. ಆದ್ದರಿಂದ ಎಕ್ಸಸೈಸ್ ಆ್ಯಸ್ ಮೆಡಿಸಿನ್ ಅಂತ ನಾವು ಏನು ಹೇಳ್ತೇವೆ ಅಂತ ಹೇಳಿದರೆ, exercise also needs to be properly prescribed according to the individual's finding. ಅದು ಬಹಳ ಮುಖ್ಯ. ಆಗ ನಿಮಗೆ ಅದರ ಬೆನಿಫಿಟನ್ನು ಬರ್ತದೆ. ಈ ಎಲ್ಲ ಒಂದು ರೀತಿಯ ಒಂದು ತಪಾಸಣೆ ಇರ್ಬೋದು, ನಮ್ಮಲ್ಲಿ ಅದನ್ನು ಅಸೆಸ್ಮೆಂಟ್ ಅಥವಾ ತಪಾಸಣೆ ಅಂತ ಹೇಳ್ತೇವೆ, ಅದನ್ನೆಲ್ಲವೂ ನಾವು ನಮ್ಮ ಕಸ್ತೂರ್ಬಾ ಆಸ್ಪತ್ರೆಯ ಫಿಸಿಯೋಥೆರಪಿ ವಿಭಾಗದಲ್ಲಿ ನಾವು ಮಾಡಿ ಸೂಕ್ತವಾಗಿ ಅದನ್ನು ಮಾಹಿತಿ ಹಾಗೂ ಯಾವ ರೀತಿಯ ಎಕ್ಸಸೈಸನ್ನು ಮಾಡಬೇಕು ಅನ್ನೋದರ ಬಗ್ಗೆ ನಾವು ಹೆಚ್ಚಿನ ಒಂದು ಮಹತ್ವ ಹಾಗೂ ಜನರಿಗೆ ಅದನ್ನು ಅರಿವನ್ನು ನಾವು ಕೊಡ್ತೇವೆ. ಮತ್ತು ಎಲ್ಡರ್ಲಿ, ವೃದ್ಧಾಪ್ಯ ಅನ್ನುವಂಥದ್ದು ಒಂದು ಈಗ ಇತ್ತೀಚಿನ ದಿನಗಳಲ್ಲಿ ಬಹಳ ರೀತಿಯಲ್ಲಿ ಹೆಚ್ಚಾಗಿರುವಂತಹ ಒಂದು
ನಾನು ಸಮಸ್ಯೆ ಅಂತ ಹೇಳುವುದಿಲ್ಲ, ಅದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಉಂಟು. 2030ರಲ್ಲಿ ಒಂದು ಅಂಕಿಅಂಶದ ಪ್ರಕಾರ ಭಾರತದಲ್ಲಿ ಸಾಧಾರಣ ಒಂದು 18ರಿಂದ 20 ಕೋಟಿಯ ಜನರು, ಆಲ್ಮೋಸ್ಟ್ 14% ಆಫ್ ಅವರ್ ಪಾಪ್ಯುಲೇಷನ್ ವಿಲ್ ಕ್ರಾಸ್ ದ ಏಜ್ ಆಫ್ 60. ಈಗ ಎಲ್ಲರಿಗೂ ತಿಳಿದಿರುವ ಹಾಗೆ ಮಕ್ಕಳು ಹೊರದೇಶದಲ್ಲಿರ್ತಾರೆ, ಎಲ್ಡರ್ಲಿ ಪೇರೆಂಟ್ಸ್ ಒಬ್ಬರೇ ಇರ್ತಾರೆ. ಇದೆಲ್ಲ ಒಂದು ಸಾಮಾನ್ಯವಾದ ಸಮಸ್ಯೆ ಆಗಿ ಜನರಲ್ಲಿ ಕಾಣಿಸಿಕೊಳ್ತಾ ಇರ್ತದೆ. ವೃದ್ಧಾಪ್ಯದಲ್ಲಿ ಬರೇ ಒಂದು ಏಜಿಂಗ್ ಅಲ್ಲ, ಏಜಿಂಗ್ ಒಟ್ಟಿಗೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಬರ್ತದೆ. ನಾನು ಮೊದಲೇ ತಿಳಿಸಿದ ಹಾಗೆ ಡಯಾಬಿಟಿಸ್ ಇರ್ಬೋದು, ರಕ್ತದೊತ್ತಡ ಇರ್ಬೋದು, ಅಥವಾ ಆಸ್ಟಿಯೋಆರ್ಥರೈಟಿಸ್ ಅಂತ ಗಂಟು ಸಮಸ್ಯೆ ಇರ್ಬೋದು, ಬೆನ್ನು ನೋವು ಇರ್ಬೋದು, ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಏಜ್ ಜಾಸ್ತಿ ಆದ ಹಾಗೆ ಬರ್ತದೆ. ಇದೆಲ್ಲವೂ ಒಂದು ಲೈಫ್ ಸ್ಟೈಲ್ ಡಿಸೀಸಿನ ಒಂದು ಈ ಒಂದು ನಮ್ಮ ಒಂದು ಆಹಾರ ಇರ್ಬೋದು, ಸರಿಯಾದ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲದೆ ಇರ್ಬೋದು, ಕೆಲಸದ ಒತ್ತಡ ಇರ್ಬೋದು, ಎಲ್ಲ ಕಾರಣಗಳಿಂದ ಈ ಸಮಸ್ಯೆಗಳು ಜಾಸ್ತಿ ಆಗ್ತಾ ಉಂಟು. ಆದ್ದರಿಂದ ಅದಕ್ಕೆ ಫಿಸಿಯೋಥೆರಪಿ ಬಹಳ ಮುಖ್ಯವಾಗಿ ಇರ್ತದೆ. ಈ ಎಲ್ಲ ಸಮಸ್ಯೆಗಳು ಏಜ್ ಇನ್ ಪಾಪ್ಯುಲೇಷನ್ಸಲ್ಲಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಉಂಟು. ನಾವೇನು ಹೇಳ್ತೇವೆ, ಒಂದು ಏಜಿಂಗ್ ಇಟ್ ಸೆಲ್ಫ್ ಈಸ್ ಎ ಮೇಜರ್ ಚಾಲೆಂಜ್. ಏಜಿಂಗ್ ವಿತ್ ದೀಸ್ ಕೋಮಾರ್ಬಿಡಿಟೀಸ್ ಅಥವಾ ಕಾಂಪ್ಲಿಕೇಶನ್ಸ್, ಅದು ಇನ್ನೊಂದು ರೀತಿಯ ಚಾಲೆಂಜ್. ಅದರಲ್ಲಿ ಒಂದು ಮುಖ್ಯವಾಗಿ ಕಾಣುವಂಥ ಸಮಸ್ಯೆ ಏನಂತ ಹೇಳಿದರೆ ಮಧುಮೇಹ. ಮಧುಮೇಹದಲ್ಲಿ ಬೇರೆ ಬೇರೆ ರೀತಿಯ ಕಾಂಪ್ಲಿಕೇಶನ್ಸ್ ಅಥವಾ ಸಮಸ್ಯೆ ಬರ್ತದೆ. ಒಂದು ಮುಖ್ಯವಾದ ಸಮಸ್ಯೆ ಮಧುಮೇಹ ರೋಗಿಗಳಲ್ಲಿ ಕಾಣಿಸುವಂಥದ್ದು ಪಾದದ ಸಮಸ್ಯೆ. ಅದನ್ನು ನಾವು ನ್ಯೂರೋಪತಿ ಅಂತ ಹೇಳ್ತೇವೆ. ಅಂದರೆ ನರದ ಶಕ್ತಿ ಕಡಿಮೆ ಆಗಿ ಪಾದದಲ್ಲಿ ಉರಿ ಬರುವಂಥದ್ದು, ನೋವು ಬರುವಂಥದ್ದು, ಇದೆಲ್ಲವೂ ಜಾಸ್ತಿ ಕಾಣಿಸ್ತದೆ. ಇದು ಬಹಳ ನಾನು ಯಾಕೆ ಅದನ್ನು ಹೆಚ್ಚಾಗಿ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಈ ಒಂದು ಸಮಸ್ಯೆಯಲ್ಲಿ ಪಾದದ ಸ್ಪರ್ಶ ಜ್ಞಾನವನ್ನು ಜನರು ಕ್ರಮೇಣವಾಗಿ ಕಳ್ಕೊಳ್ತಾ ಇದ್ದಾರೆ. ಇದರಿಂದ ಏನಾಗ್ತದೆ ಅಂತ ಹೇಳಿದರೆ, ಸ್ಪರ್ಶ ಜ್ಞಾನ ಇಲ್ಲದೆ ಇರುವಾಗ ಅವರಿಗೆ ನಡೆಯುವಾಗ ಎಲ್ಲಿ ನಡೀತಾ ಇದ್ದೇನೆ, ಹೇಗೆ ನಡೀತಾ ಇದ್ದಾನೆ ಅನ್ನೋ ಬಗ್ಗೆ ಅರಿವಿರುವುದಿಲ್ಲ. ಇದು ಫಾಲ್ ರಿಸ್ಕನ್ನು ಜಾಸ್ತಿ ಮಾಡ್ತದೆ, ಬೀಳುವಂಥ ಸಮಸ್ಯೆಯನ್ನು ಜಾಸ್ತಿ ಮಾಡ್ತದೆ. ನಾನು ಮೊದಲೇ ತಿಳಿಸಿದ ಹಾಗೆ ಫಾಲ್ ರಿಸ್ಕ್ ಅನ್ನುವಂಥದ್ದು ಎಲ್ಡರ್ಲಿ ಬಹಳ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವಂಥದ್ದು. ಮತ್ತು ಎರಡನೇದಾಗಿ ಈ ಒಂದು ಸ್ಪರ್ಶ ಜ್ಞಾನ ಎಲ್ಲ ಕಡಿಮೆ ಆಗುವುದರಿಂದ ಫಾಲ್ ರಿಸ್ಕ್ ಸಿಗ್ನಿಫಿಕೆಂಟ್ಲಿ ಹೈಯರ್, ಆಲ್ಮೋಸ್ಟ್ ನಾನು ಡಬಲ್ ಅಂತ ಹೇಳ್ಬೋದು. ಡಯಾಬಿಟೀಸ್ ಪೀಪಲಲ್ಲಿ ಜಾಸ್ತಿ ಇರ್ತದೆ. ಈ ಒಂದು ನಮ್ಮ ಈ ವರ್ಷದ ಒಂದು ವಿಶ್ವ ಅಂತಾರಾಷ್ಟ್ರೀಯ ದಿನದ ಒಂದು ಮುಖ್ಯ ಏಮ್ ಅಂತ ಹೇಳಿದರೆ ಫಾಲ್ ಪ್ರಿವೆನ್ಷನ್ ಸ್ಟ್ರಾಟಜೀಸ್ ಅಂತ. ಅದನ್ನು ಯಾವ ರೀತಿಯಲ್ಲಿ ನಾವು ಎಲ್ಡರ್ಲಿ ಪಾಪ್ಯುಲೇಷನ್ಸಲ್ಲಿ ಫಾಲ್ ಪ್ರಿವೆನ್ಷನನ್ನು ಕಡಿಮೆ ಮಾಡ್ಬೋದು ಅನ್ನೋದರ ಬಗ್ಗೆ ಕೆಲವು ಮಾಹಿತಿಯನ್ನು ಕೊಡಬೇಕಾಗ್ತದೆ. ಅದಕ್ಕೆ ನಾವು ಮುಖ್ಯವಾಗಿ ತಪಾಸಣೆಯನ್ನು ಮಾಡಬೇಕು. ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ನಮ್ಮ ಒಂದು ಸೆಂಟರ್ ಫಾರ್ ಪೊಡಿಯಾಟ್ರಿ ಆ್ಯಂಡ್ ಡಯಾಬಿಟಿಕ್ ಫುಟ್ ಕೇರ್ ಅನ್ನುವ ಒಂದು ಉತ್ತಮವಾದ ಒಂದು ಮಲ್ಟಿ ಡಿಸಿಪ್ಲಿನರಿ ಸೆಂಟರ್ ಉಂಟು. ಅದರಲ್ಲಿ ನಾವು ಬೇರೆ ಬೇರೆ ರೀತಿಯಲ್ಲಿ ಒಂದು ತಪಾಸಣೆಯನ್ನು ಮಾಡಿ ಈ ವ್ಯಕ್ತಿಗಳಲ್ಲಿ ಎಲ್ಡರ್ಲಿ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಬೇರೆ ಬೇರೆ ಸಮಸ್ಯೆ ಇರುವವರಲ್ಲಿ ಈ ಒಂದು ತಪಾಸಣೆಯನ್ನು ಮಾಡಿ ಅವರಲ್ಲಿ ಯಾವ ತೊಂದರೆಗಳು ಉಂಟು, ಅವರಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ಫಾಲ್ ಪ್ರಿವೆನ್ಷನಿನ ಫಾಲಿನ ರಿಸ್ಕ್ ಉಂಟು, ಇದೆಲ್ಲವನ್ನು ನಾವು ಇವ್ಯಾಲ್ಯೂಯೇಟ್ ಮಾಡಿ ಸರಿಯಾದ ರೀತಿಯಲ್ಲಿ ಜನರಿಗೆ ಮಾಹಿತಿಯನ್ನು ಕೊಡ್ತೇವೆ. ಬೇರೆ ರೀತಿಯ ಎಕ್ಸಸೈಸ್ ಇರ್ಬೋದು, ಬೇರೆ ರೀತಿಯ ಫುಟ್ವೇರ್ ಇರ್ಬೋದು, ಬ್ಯಾಲೆನ್ಸ್ ಎಕ್ಸಸೈಸ್ ಇರ್ಬೋದು, ಅಥವಾ ಬೇರೆ ಯಾವ ರೀತಿಯಲ್ಲಿ ಅವರು ತಮ್ಮ ಜೀವನದ ಒಂದು ಕ್ರಮವನ್ನು ದಿನಕ್ಕೆ ಅವರು ಮಾಡಿಫಿಕೇಷನ್ ಮಾಡ್ಕೊಳ್ಬೇಕು ಅಥವಾ ಬದಲಾವಣೆ ಮಾಡಿಕೊಳ್ಬೇಕು, ಇದೆಲ್ಲವನ್ನು ಸರಿಯಾಗಿ ಮಾಹಿತಿ ಕೊಡುವುದರಿಂದ ಅವರು ಏನು ಮಾತ್ರೆ ತಗೊಳ್ತಾ ಇದ್ದಾರೆ ಅದರೊಟ್ಟಿಗೆ ಈ ರೀತಿಯ ಒಂದು ಸರಿಯಾದ ಒಂದು ನಾವು ಅವರಿಗೆ ಸಮಾಲೋಚನೆ ಮಾಡಿ ಅವರಿಗೆ ಒಂದು ಸರಿಯಾದ ಒಂದು ಮಾಹಿತಿಯನ್ನು ಕೊಡುವುದರಿಂದ ಎಲ್ಡರ್ಲಿ ಪೀಪಲಲ್ಲಿ ಹೆಚ್ಚಿನ ಒಂದು ಫಾಲ್ ರಿಸ್ಕನ್ನು ನಾವು ತಡೆಗಟ್ಬೋದು. ಅದು ಬೇಕು ಮುಖ್ಯ. ಯಾಕಂತ ಹೇಳಿದರೆ ಒಂದು 65ರಿಂದ 70 ವರ್ಷದ ನಂತರ ಒಮ್ಮೆ ಎಲ್ಲಿಯಾದರೂ ಬಿದ್ದರೆ, ಸೊಂಟದ ಮೂಳೆ ಎಲ್ಲಿಯಾದರೂ ಫ್ರ್ಯಾಕ್ಚರ್ಸ್ ಎಲ್ಲ ಆದರೆ ಅಥವಾ ಬೇರೆ ಬೇರೆ ರೀತಿಯ ಫ್ರ್ಯಾಕ್ಚರ್ಸ್ ಆದರೆ ಅದು ಬಹಳ ಮತ್ತು ಬೇರೆ ರೀತಿಯ ತೊಂದರೆಗಳನ್ನು ಕೊಡ್ತದೆ. ಆದ್ದರಿಂದ ಆ ಎಲ್ಲ ಸಮಸ್ಯೆಯನ್ನು ಈ ಎಲ್ಡರಲ್ಲಿ ತಡೆಗಟ್ಟುವಂಥದ್ದು ಬಹಳ ಮುಖ್ಯ. ಈ ಎಲ್ಲ ಒಂದು ತಪಾಸಣೆಗೆ ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ನಾವು ಎಲ್ಲ ರೀತಿಯ ಒಂದು ಸೌಲಭ್ಯವನ್ನು ನಾವು ಹೊಂದಿದ್ದೇವೆ. ಈ ಒಂದು ನನ್ನ ಇಂಟ್ರ್ಯಾಕ್ಷನಲ್ಲಿ ನಾನು ಜನರಿಗೆ ಹೇಳುವಂಥದ್ದು ಏನಂತ ಹೇಳಿದರೆ, ಇದರ ಉಪಯೋಗನ ನೀವು ಸರಿಯಾಗಿ ಪಡೆದುಕೊಳ್ಳಿ. ನಿಮ್ಮ ಒಂದು ಏಜಿಂಗ್ ಈಸ್ ಎ ನ್ಯಾಚುರಲ್ ಪ್ರೊಸೆಸ್, ಅದನ್ನು ಯಾರಿಗೂ ತಡೆಗಟ್ಟಲಿಕ್ಕೆ ಆಗೋದಿಲ್ಲ. ಆದರೆ ಏಜ್ ಆದ ಹಾಗೆ ಈ ಸಮಸ್ಯೆಗಳು ಇದ್ದರೂ ಕೂಡ ಯಾವ ರೀತಿಯಲ್ಲಿ ಈ ಸಮಸ್ಯೆಯನ್ನು ನಾವು ಹಿಡಿತದಲ್ಲಿ ಇಟ್ಕೊಳ್ಬೋದು. ನಮ್ಮ ಮುಖ್ಯವಾಗಿ 2 ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಏನಂತ ಹೇಳಿದರೆ, ಒಂದು ಮೊಬಿಲಿಟಿ, ಸರಿಯಾಗಿ ನಡೆದಾಡುವಂಥದ್ದು. ಎರಡನೇದು ನಮ್ಮದು ಕ್ವಾಲಿಟಿ ಆಫ್ ಲೈಫ್, ನಾವು ಯಾವ ರೀತಿಯ ಒಂದು ಗುಣಮಟ್ಟದ ಜೀವನವನ್ನು ನಾವು ಈ ಸಮಸ್ಯೆ ಇದ್ದೂ ಕೂಡ ನಾವು
ನಮ್ಮ ಗುಣಮಟ್ಟದ ಜೀವನವನ್ನು ನಡೆಸ್ತೇವೆ. ಇದೆರಡು ಬಹಳ ಮುಖ್ಯ. ನೀವು ಕಾಯಿಲೆ ಸರ್ವೇ ಸಾಮಾನ್ಯವಾಗಿ ಇರ್ತದೆ, ಆದರೆ ಕಾಯಿಲೆಯಿಂದ ಈ ಎರಡು ಪ್ಯಾರಾಮೀಟರ್ಸ್ ಅಥವಾ ಏನು ಬಹಳ ಮುಖ್ಯವಾಗಿ ಬೇಕು ಅಂತ ಅದನ್ನು ನಾವು ಸರಿಯಾಗಿ ತಪಾಸಣೆ ಮಾಡಿ ಇದೆರಡನ್ನು ಜಾಸ್ತಿ ಮಾಡಲಿಕ್ಕೆ ಅಥವಾ ಇಂಪ್ರೂವ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತೇನೆ. ಮುಖ್ಯವಾಗಿ ಫಿಸಿಯೋಥೆರಪಿ ಯಾಕೆ ಬಹಳ ಮುಖ್ಯ ಅಂತ ಹೇಳಿದರೆ, ಫಿಸಿಯೋಥೆರಪಿ ಈಸ್ ಆಡ್ಸ್ ಲೈಫ್ ಟು ಇಯರ್ ಆ್ಯಂಡ್ ನಾಟ್ ಇಯರ್ಸ್ ಟು ದ ಲೈಫ್. ಒಂದು 70 ವರ್ಷ 75 ವರ್ಷ 80 ವರ್ಷದ ನಂತರ ನಾವು ಬದುಕಿರುವಾಗ ಎಷ್ಟು ವರ್ಷ ಬದುಕ್ತೇವೆ ಅಂತ ಅನ್ನೋದು ಬಹಳ ಮುಖ್ಯ ಅಲ್ಲ, ಯಾವ ರೀತಿಯ ಜೀವನದಲ್ಲಿ ನಾವು ಬದುಕ್ತೇವೆ ಅನ್ನುವಂಥದ್ದು ಬಹಳ ಮುಖ್ಯ. ಅದರಲ್ಲಿ ಪೇಯ್ನ್ ಫ್ರೀ ಇರಬೇಕು, ಪೇಯ್ನನ್ನು ಯಾವ ರೀತಿಯಲ್ಲಿ ತಡೆಗಟ್ಬೋದು, ಯಾವ ರೀತಿಯಲ್ಲಿ ಮೊಬಿಲಿಟಿ ಇರಬೇಕು, ನಮ್ಮ ಜೀವನ ನಮ್ಮ ಸೆಲ್ಫ್ ಕೇರ್ ಅಥವಾ ನಮ್ಮ ದಿನಚರಿಯನ್ನು ನಾವು ಸಂಪೂರ್ಣವಾಗಿ ಮಾಡಿಕೊಳ್ಳುವಂಥ ಒಂದು ಉತ್ತಮವಾದ ಒಂದು ಗುಣಮಟ್ಟವನ್ನು ನಾವು ಇಟ್ಕೊಳ್ಬೇಕು. ಮುಖ್ಯವಾಗಿ ಮತ್ತು ಕ್ವಾಲಿಟಿ ಆಫ್ ಲೈಫ್, ನಮ್ಮ ಜೀವನದ ಗುಣಮಟ್ಟ ಯಾವ ರೀತಿಯಲ್ಲಿ ಇರ್ತದೆ, ಇದು ಬಹಳ ಈ ಒಂದು 3 ವಿಚಾರಗಳು ವೃದ್ಧಾಪ್ಯದಲ್ಲಿ ಬಹಳ ಮುಖ್ಯವಾಗಿ ಇರ್ತದೆ. ಈ 3 ಒಂದು ಸಮಸ್ಯೆಗಳನ್ನು ನಿಯಂತ್ರಣದಲ್ಲಿ ಇಡಲಿಕ್ಕೆ ಫಿಸಿಯೋಥೆರಪಿ ಬಹಳ ಮುಖ್ಯವಾಗಿ ಇರ್ತದೆ. ಮತ್ತು ಡಯಾಬಿಟಿಕ್ ಫುಟ್ ಕೇರ್ ಸೆಂಟರ್ ಕೂಡ ಬಹಳ ರೀತಿಯಲ್ಲಿ ಒಂದು ತಪಾಸಣೆಯನ್ನು ಮಾಡಿ ಉತ್ತಮವಾದ ಒಂದು ನಿಮಗೆ ಅರಿವನ್ನು ಮತ್ತು ಯಾವ ರೀತಿಯ ಚಿಕಿತ್ಸೆಯನ್ನು ಬೇಕು ಅನ್ನೋದಕ್ಕೆ ಇದು ಕೊಡಲಿಕ್ಕೆ ನಮ್ಮ ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಸಾಧ್ಯ. ಅದನ್ನು ನೀವು ಪಡ್ಕೊಳ್ಬೇಕು ಅಂತ ಈ ಒಂದು ಸಮಾಲೋಚನೆಯಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.